ಇನ್ನು ಬಿಜೆಪಿಯ ವರ್ತನೆಯ ಬಗ್ಗೆ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಕಾಂಗ್ರೆಸ್. ರಾಜ್ಯ ಕಾಂಗ್ರೆಸ್ ಘಟಕದಿಂದ ಈ ಒಂದು ಟ್ವೀಟ್ ಬಂದಿರೋದು. ಬಿಜೆಪಿಯ ವರ್ತನೆಯ ಬಗ್ಗೆ ಕಾಂಗ್ರೆಸ್ನವರು ಟ್ವೀಟ್ ಮಾಡಿದ್ದಾರೆ. ಆ ಮೂಲಕ ಇವತ್ತು ಸದನದ ಬಾವಿಗಿಳಿದೇನು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಯನ್ನ ಪಡಿಸಿದ್ರು. ಇದು ಸೇರಿ ಹಲವಾರು ವಿಚಾರಗಳಿದಾವೆ. ರಾಜ್ಯ ಕಾಂಗ್ರೆಸ್ ಘಟಕದಿಂದ ಟ್ವೀಟ್ ವಾರ್ ಆಗ್ತಾ ಇದೆ. ಬಿಜೆಪಿಯ ವರ್ತನೆಯ ಬಗ್ಗೆ ಬಿಎಸ್ವೈ ಒಬ್ಬ ಜನದ್ರೋಹಿ ವ್ಯಕ್ತಿ, ಜನದ್ರೋಹಿ ನಾಯಕ ಅಂತ ಈಗ ಅವರು ವಾಗ್ದಾಳಿ ನಡೆಸಿರೋದು. ಆಪರೇಷನ್ ಕಮಲ ಮಾಡಲ್ಲ ಎಂದಿತ್ತು ಬಿಜೆಪಿ, ಅಧಿವೇಶನಕ್ಕೂ ಅಡ್ಡಿಪಡಿಸಲ್ಲ ಅಂತ ಬಿಎಸ್ವೈ ಹೇಳಿದ್ರು. ಆದ್ರೆ ಹೇಳೋದೊಂದು ಇವರು ಮಾಡೋದೊಂದು ಅಂತ ಈಗ ಅಧಿವೇಶನದ ಆರಂಭದಲ್ಲಿ ಏನು ಗಲಾಟೆ ಆಯಿತು ಆ ವಿಚಾರವನ್ನ ಹಿಡ್ಕೊಂಡು ಕಾಂಗ್ರೆಸ್ನ ಘಟಕದಿಂದ ಈಗ ಟ್ವೀಟ್ ಬಂದಿರೋದು. ಇವರು ಒಂದ್ ಕಡೆ ಆಪರೇಷನ್ ಕಮಲ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಮಾಡ್ತಾರೆ. ಗಲಾಟೆ ಮೂಲಕ ಬಿಎಸ್ವೈ ಜನದ್ರೋಹಿ ಆಗಿದ್ದಾರೆ, ಅವರು ಮಾಡೋದೊಂದು ಹೇಳೋದೊಂದು ಅನ್ನೋದಕ್ಕೆ ಒಂದು ಮತ್ತೊಂದು ಸಾಕ್ಷಿ ಇದು. ಬಿಜೆಪಿ ಶಾಸಕರು ಗದ್ದಲವನ್ನ ಮಾಡಿ ರಾಜ್ಯಪಾಲರಿಗೂ ಸದನಕ್ಕೂ ಅಗೌರವನ್ನ ತೋರಿದ್ದಾರೆ ಅಂತ ಈಗ ಕಾಂಗ್ರೆಸ್ ಘಟಕ ಟ್ವೀಟ್ ಮೂಲಕ ವಾರ್ನ ಮಾಡಿರೋದು. ಗಲಾಟೆಯ ಮೂಲಕ ಬಿಎಸ್ವೈ ಒಂದ್ ರೀತಿಯಾಗಿ ಜನರ ಹಿತ ಬೇಡ, ಇವರಿಗೆ ಇವರ ಕಾರ್ಯ ಸಾಧನೆ ಆಗಬೇಕು, ಅಧಿಕಾರಕ್ಕೆ ಬರಬೇಕು, ಇದು ಮಾತ್ರ ಇವರ ಒಂದು ಸಾಧನೆ ಅಂತ ಈಗ ಕರ್ನಾಟಕ ಕಾಂಗ್ರೆಸ್ ತನ್ನ ಪೇಜ್ ನಲ್ಲಿ ಹಾಕಿರುವಂತದ್ದು. ಆಪರೇಷನ್ ಕಮಲ ಮಾಡಲ್ಲ ಅಂದ್ರು, ಅಧಿವೇಶನಕ್ಕೆ ಅಡ್ಡಿಪಡಿಸಲ್ಲ ಅಂದ್ರು, ಆದ್ರೆ ಇದು ಎರಡನ್ನೂ ಕೂಡ ಮಾಡಿದ್ದಾರೆ ಈಗ ಅಂತ ಈಗ ಅವ್ರು ಹೇಳಿರೋದು. ಬಿಜೆಪಿಯ ಶಾಸಕರಿಂದ ರಾಜ್ಯಪಾಲರಿಗೂ ಜೊತೆಗೆ ಸದನಕ್ಕೂ ಅಗೌರವ ಆಗಿದೆ. ಇವರಿಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಇದಕ್ಕೆ ಕೇವಲ ಸರ್ಕಾರವನ್ನ ಅಸ್ಥಿರಗೊಳಿಸೋದು, ಶಾಸಕರನ್ನ ಸೆಳೆಯೋದು ಅಥವಾ ಅಧಿಕಾರಕ್ಕೆ ಬರೋದು, ಇದಷ್ಟೇ ಬಿಜೆಪಿಯ ನಾಯಕರ ಒಂದು ಕಾಳಜಿ ರಾಜ್ಯದ ಜನತೆಯ ಬಗ್ಗೆ ಅಂತ ಈಗ ಟ್ವಿಟರ್ ಮೂಲಕ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದೆ. ಒಂದ್ ಕಡೆ ಸದನದಲ್ಲಿ ಬಿಜೆಪಿಯ ಪ್ರತಿಭಟನೆ, ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ, ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಈಗ ಟ್ವೀಟ್ ಬಂದಿದೆ. ಆಪರೇಷನ್ ಕಮಲ ಮಾಡಲ್ಲ ಅಂತ ಹೇಳಿದ್ರು, ಜೊತೆಗೆ ಅಧಿವೇಶನದ ವಿಚಾರದಲ್ಲೂ ಕೂಡ ಒಟ್ಟಾರೆಯಾಗಿ ಬಿಜೆಪಿಗೆ ರಾಜ್ಯದ ಜನತೆಯ ಯಾವುದೇ ಹಿತದ ಬಗ್ಗೆ ಚಿಂತೆ ಇಲ್ಲ ಅಂತ ಕರ್ನಾಟಕ ಕಾಂಗ್ರೆಸ್ ಇದೀಗ ಟ್ವೀಟ್ ಮಾಡಿರೋದು. ಬಿಜೆಪಿಯ ವರ್ತನೆ ಬಗ್ಗೆ ಈಗಾಗಲೇ ಬಸವರಾಜ ಹೊರಟ್ಟಿ ಅವರು ಕೂಡ ಆ ಒಂದು ಘಟನೆ ಆದ ನಂತರ, ಆ ಒಂದು ವಿದ್ಯಮಾನಗಳ ನಂತರ ಮಾತನಾಡಿದ್ರು. ಈಗ ಅಫಿಷಿಯಲಿ ತಮ್ಮ ಕರ್ನಾಟಕ ಕಾಂಗ್ರೆಸ್ ಪೇಜ್ನಿಂದ ಈ ಒಂದು ಟ್ವೀಟ್ ಬಂದಿದೆ. ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಯಾವುದೇ ಕಾಳಜಿ ಇಲ್ಲದಂತ ಬಿಜೆಪಿ ನಾಯಕರ ಮನಸ್ಥಿತಿಗೆ ಇದು ಪ್ರತೀಕವಾಗಿದೆ. ಇವರಿಗೆ ರಾಜ್ಯದ ಜನತೆಯ ಹಿತ ಬೇಡ. ಭಾಷಣದಲ್ಲಿ ಏನೆಲ್ಲ ಒಳ್ಳೆ ಪಾಯಿಂಟ್ಸ್ಗಳಿದ್ವು ಅದನ್ನ ಕೇಳುವಂತ ಆಸಕ್ತಿ ಇವರಿಗಿಲ್ಲ. ಇವರಿಗೆ ಕೇವಲ ಭಾಷಣವನ್ನು ಅಡ್ಡಿಪಡಿಸಬೇಕು, ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಸರ್ಕಾರದ ಪ್ಲಸ್ ಪಾಯಿಂಟ್ಸ್ಗಳನ್ನ ಜನರಿಗೆ ರೀಚ್ ಆಗದ ಹಾಗೆ ನೋಡ್ಕೊಳ್ಬೇಕು. ಇದೆಲ್ಲ ಕೂಡ ಇವರ ಒಳತಂತ್ರಗಳು, ಕುತಂತ್ರ ಮಾಡೋದೇ ಬಿಜೆಪಿಯ ಒಂದು ರೀತಿಯಾದಂತಹ ಜಾಯಮಾನ ಅನ್ನೋ ರೀತಿಯಾಗಿ ಅವರು ಅಲ್ಲಿ ಟ್ವೀಟ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಘಟಕದಿಂದ ಬಂದಿರುವಂತಹ ಟ್ವೀಟ್, ಬಿಎಸ್ವೈ ಒಬ್ಬ ಜನದ್ರೋಹಿ ನಾಯಕ ಅಂತ ಈ ಮೂಲಕ ರೈತರ ಪರವಾಗಿ ನಾವಿದ್ದೀವಿ ಅಂತೆಲ್ಲ ಹೇಳ್ತಾರೆ, ಆದ್ರೆ ಕೇವಲ ಬಾಯಿ ಮಾತಿಗೆ ಮಾತ್ರ. ಆದ್ರೆ ಇವರು ಅಧಿವೇಶನಕ್ಕೆ ಬಂದು ಮಾಡೋದು ಸರ್ಕಾರಕ್ಕೆ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸ ಅಥವಾ ಸರ್ಕಾರದ ಯಾವುದೇ ಒಳ್ಳೆ ಉದ್ದೇಶಗಳನ್ನ ಕೇಳುವಂತ ಪರಿಸ್ಥಿತಿಯಲ್ಲಿ ಬಿಎಸ್ವೈ ಮತ್ತು ಟೀಮ್ ಇಲ್ಲ ಅಂತ ಈಗ ಕಾಂಗ್ರೆಸ್ ತನ್ನ ಪೇಜ್ ನಲ್ಲಿ ಟ್ವೀಟ್ ಮಾಡಿದೆ. ಈ ಬಗ್ಗೆ ಕೃಷ್ಣ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಕೃಷ್ಣ, ಇದೀಗ ಕರ್ನಾಟಕ ಕಾಂಗ್ರೆಸ್ ಪೇಜ್ ನಿಂದ ಈಗ ಟ್ವೀಟ್ ಬಂದಿದೆ, ಅಲ್ಲಿ ಖಂಡಿಸಿದ್ದಾರೆ, ಯಾವುದೇ ರೀತಿಯಾದಂತಹ ಒಂದು ಕಾಳಜಿ ಇಲ್ಲ ಇವರಿಗೆ ಜನರ ಬಗ್ಗೆ ಅಂತ. ಏನೇನಿದೆ ಆ ಟ್ವೀಟ್ ನಲ್ಲಿ? ಅವಿನಾಶ್, ಮುಖ್ಯವಾಗಿ ಈಗಾಗಲೇ ಏನು ವಿಧಾನಸಭೆಯಲ್ಲಿ ನಡೆದಂತ ಇವತ್ತು ಏನು ಘಟನೆ ಇದೆ, ಮುಖ್ಯವಾಗಿ ಬಿಜೆಪಿ ನಾಯಕರ ನಡೆಗೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಕೆಪಿಸಿಸಿ ಘಟಕ ಕೂಡ ಇದು ಉಗ್ರವಾಗಿ ಒಂದು ಖಂಡಿಸಿರುವಂತದ್ದು. ಮುಖ್ಯವಾಗಿ ಬಿಜೆಪಿ ನಾಯಕರು ರಾಜ್ಯದ ಅಭಿವೃದ್ಧಿಗೆ ಹಾಗೆ ಹೀಗೆ ಅಂತ ಏನೋ ಹೊಗಳ್ತಾರೆ, ಅದ್ರ ಜೊತೆಗೆ ಸದನವನ್ನು ಕೂಡ ಏನೋ ನಡೆಸೋದಕ್ಕೂ ಕೂಡ ನಾವು ಬಿಡ್ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಹೇಳೋದೊಂದು ಅವ್ರು ಮಾಡೋದೊಂದು, ಕೊನೆಗೆ ಈ ರಾಜ್ಯಪಾಲರ ಭಾಷಣಕ್ಕೆ ಈ ರೀತಿ ಅಡ್ಡಿಪಡಿಸುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಕೂಡ ಮಾಡಿರುವಂತದ್ದು. ಜೊತೆಗೆ ಇದೊಂದು ಬಿಜೆಪಿ ನಾಯಕರ ನಡೆ ಏನಿದೆ, ಇದು ನಿಜಕ್ಕೂ ಕೂಡ ಜನದ್ರೋಹಿ ಅನ್ನುವಂತ ಒಂದು ಟ್ವೀಟ್ ಅನ್ನ ಇದೀಗ ಕೆಪಿಸಿಸಿ ಘಟಕ ಮಾಡಿರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಡಿಸಿಎಂ ಪರಮೇಶ್ವರ್ ಸೇರಿದಂತೆ ಪ್ರಮುಖವಾಗಿ ಈ ಒಂದು ಬಿಜೆಪಿ ನಾಯಕರ ನಡೆಯನ್ನ ಖಂಡಿಸಿರುವಂತದ್ದು. ಇದ್ರ ಜೊತೆಗೆ ಇದೀಗ ಕೆಪಿಸಿಸಿ ಘಟಕ ಕೂಡ ಬಿಜೆಪಿ ನಾಯಕರ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕೃಷ್ಣ. ಕಾಂಗ್ರೆಸ್